ದೆಹಲಿಯ ಜಂತರ್ ಮಂತರ್ನಲ್ಲಿ ಕಳೆದ ಹಲವು ದಿನಗಳಿಂದ ನಡೀತಿದ್ದಂತಹ ಪ್ರತಿಭಟನೆ ಈಗ ಅತ್ಯಂತ ರೋಚಕ ತಿರುವನ್ನ ಪಡ್ಕೊಂಡಿದೆ. ನೀಟ್ ಪರೀಕ್ಷಾ ಅಕ್ರಮಗಳನ್ನ ವಿರೋಧಿಸಿ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದಂತಹ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ 21ನೇ ದಿನಕ್ಕೆ ಕಾಲಿಟ್ಟಿತು. ಈ ವೇಳೆ ದೆಹಲಿ ಪೊಲೀಸರು ಅವರನ್ನ ಬಲವಂತವಾಗಿ ವೇದಿಕೆಯಿಂದ ತೆರವುಗೊಳಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸರ್ಕಾರ ಈ ದಿಢೀರ್ ಕ್ರಮ ಪ್ರತಿಭಟನಾ ನಿರತರಲ್ಲಿ ತೀವ್ರವಾದಂತಹ ಒಂದು ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ವಾಂಗ್ಚುಕ್ ಅವರ ಬಂಧನ ಮತ್ತು ಆಸ್ಪತ್ರೆ ದಾಖಲಾತಿಯ ಬೆನ್ನಲ್ಲೇ ಹೋರಾಟದ ಮುಂಚೂಣಿಯಲ್ಲಿರುವಂತಹ ಕಾಕ್ರೋಚ್ ಜನತಾ ಪಕ್ಷದ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಅಖಾಡಕ್ಕೆ ಧುಮುಕಿದ್ದಾರೆ. ಅಂದ್ರೆ ಪೊಲೀಸರ ಕ್ರಮಕ್ಕೆ ಸೆಡ್ಡು ಹೊಡೆದಿರುವಂತಹ ದೀಪ್ಗೆ ಈ ಕ್ಷಣದಿಂದಲೇ ತಾವು ಅನಿರ್ದಿಷ್ಟಾವಧಿಯ ಉಪವಾಸ ಸತ್ಯಾಗ್ರಹವನ್ನ ಆರಂಭಿಸೋದಾಗಿ ಘೋಷಿಸಿದ್ರು. ಈಗ ಆ ಸತ್ಯಾಗ್ರಹವನ್ನ ಆರಂಭಿಸಿದ್ದಾರೆ. ವಾಂಗ್ಚುಕ್ ಅವರನ್ನ ತೆರವುಗೊಳಿಸಿದ ತಕ್ಷಣವೇ ದೀಪ್ಗೆ ಉಪವಾಸ ಕುಳಿಸಿಕೊಳ್ಳುವ ಮೂಲಕ ಈ ಹೋರಾಟದ ಕಿಚ್ಚು ಆರಿ ಹೋಗದಂತೆ ನೋಡ್ಕೊಂಡಿದ್ದಾರೆ ಅವರು ಅಂತಾನೆ ಹೇಳ್ಬೋದು. ಇನ್ನು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಈ ಮೂಲಕ ದೇಶದ ಜನತೆಗೆ ಕರೆ ನೀಡಿರುವಂತಹ ಅಭಿಜಿತ್ ದೀಪ್ಗೆ ಸರ್ಕಾರ ದೊಡ್ಡ ತಪ್ಪು ಮಾಡಿದೆ, ಈ ಹೋರಾಟದಿಂದ ಯಾರೂ ಕೂಡ ಹಿಂದೆ ಸರಿಬೇಡಿ ಅಂತ ಹೇಳಿ ಭಾವನಾತ್ಮಕವಾಗಿ ವಿನಂತಿಸಿಕೊಂಡಿದ್ದಾರೆ. ಅಲ್ಲದೆ ಜುಲೈ 20ರಂದು ಪೂರ್ವ ನಿರ್ಧರಿತವಾಗಿರುವಂತಹ ಚಲೋ ಸಂಸದ ಬೃಹತ್ ಮೆರವಣಿಗೆಗೆ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ಮತ್ತು ಅದು ಯಶಸ್ವಿಯಾಗಿ ನಡೆದೇ ತೀರ್ತದೆ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಕೂಡ ಅಭಿಜಿತ್ ದೀಪ್ಗೆ ನೀಡಿದ್ದಾರೆ. ಪ್ರತಿಯೊಬ್ರು ಕೂಡ ಜಂತರ್ ಮಂತರ್ಗೆ ಆಗಮಿಸಿ ಸಂಸತ್ ಚಲೋ ಯಶಸ್ವಿಗೊಳಿಸೋದಕ್ಕೂ ಕೂಡ ಅವರು ಕರೆ ನೀಡಿದ್ದಾರೆ. ಇನ್ನು ಅಭಿಜಿತ್ ದೀಪ್ಗೆ ನೇತೃತ್ವದ ಈ ಪ್ರತಿಭಟನೆ ಈಗ ಕೇವಲ ಪರೀಕ್ಷಾ ಅಕ್ರಮಕ್ಕೆ ಮಾತ್ರ ಸೀಮಿತವಾಗಿರದೆ ನೇರ ರಾಜಕೀಯ ಯುದ್ಧವಾಗಿ ಮಾರ್ಪಟ್ಟಿದೆ ಅಂತಾನು ಹೇಳ್ಬಹುದು. ಇಲ್ಲಿಯವರೆಗೂ ಕೂಡ ನಾವು ಕೇವಲ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ವಿ. ಆದ್ರೆ ವಾಂಗ್ಚುಕ್ ಮೇಲಿನ ದೌರ್ಜನ್ಯದ ಬಳಿಕ ನಮ್ಮ ಬೇಡಿಕೆ ವಿಸ್ತರಿಸಿದೆ. ಈಗ ನಾವು ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜೀನಾಮೆಯನ್ನು ಕೇಳ್ತಿದ್ದೀವಿ ಅಂತ ಹೇಳಿ ದೀಪ್ಗೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ವಾಂಗ್ಚುಕ್ ಅವರನ್ನ ಸ್ಥಳಾಂತರಿಸುವಾಗ ದೆಹಲಿ ಪೊಲೀಸರು ತಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ದೀಪ್ಗೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಜೂನ್ 20ರಿಂದ ನಿರಂತರವಾಗಿ ನಡೀತಾ ಇರುವಂತಹ ಈ ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಸರ್ಕಾರ ಪ್ರಯತ್ನಿಸ್ತಾ ಇದೆ. ಆದ್ರೆ ಸೋನಂ ವಾಂಗ್ಚುಕ್ ಅವರನ್ನ ವೇದಿಕೆಯಿಂದ ದೂರ ಇಟ್ಟ ತಕ್ಷಣ ಹೋರಾಟ ಮುಗಿತದೆ ಅಂತ ಕೇಂದ್ರ ಸರ್ಕಾರ ಭಾವಿಸಿದೆ. ಅದು ಅವರ ತಪ್ಪು ಲೆಕ್ಕಾಚಾರ ಅಂತ ಹೇಳಿ ಅಭಿಜಿತ್ ದೀಪ್ಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ.